ಸೊ ನಿಮ್ಮ ಪ್ರಕಾರ ಏನು ಮತ್ತೆ ಪವಿತ್ರ ಗೌಡ ಅವರು ಅಪೀಲ್ ಮಾಡ್ಕೊಂಡು ಮತ್ತೆ ಏನು ಅವ್ರು ಹೊರಗೆ ಬರುವಂತ ಚಾನ್ಸಸ್ ಇದೆಯಾ? ಅವ್ರ ಮಗು ಇದೆ ಅದು ಕಂಪ್ಯಾಷನೇಟ್ ಗ್ರೌಂಡ್ ಇಲ್ಲ. ಅವರು ಮಹಿಳೆಯರು ಅವ್ರ ಮನೆಯಲ್ಲಿ ಇದು ಇದೆ ಅದು ಇದೆ ಅಂದು ಕೇಸಲ್ಲೇ ಏನಿಲ್ಲ. ಹೇಗೆ ಈಗ ಅದರಲ್ಲಿ ಕಣ್ಣಾರೆ ಕಂಡ ಸಾಕ್ಷಿ ಇಲ್ಲ. ಪವಿತ್ರ ಗೌಡ ಅವನನ್ನು ನೋಡೇ ಇಲ್ಲ. ಪವಿತ್ರ ಗೌಡ ಅವ್ರ ಮನೆಗೆ ಆ ಹುಡುಗ ಹೋಗೇ ರೇಣುಕಾಸ್ವಾಮಿ ಹೋಗೇ ಇಲ್ಲ. ಪವಿತ್ರ ಗೌಡ ಡಿಜಿಟಲ್ ಎವಿಡೆನ್ಸು ಇಲ್ಲ, DNA ಎವಿಡೆನ್ಸು ಇಲ್ಲ, ವಾಯ್ಸ್ ಸ್ಪೆಕ್ಟ್ರೋಗ್ರಫಿ ಎವಿಡೆನ್ಸು ಇಲ್ಲ, ಯಾವುದೇ ಟೆಕ್ನಿಕಲ್ ಎವಿಡೆನ್ಸ್ ಇಲ್ಲ. ಈಗ ಪವಿತ್ರ ಗೌಡಗೂ ಇದಕ್ಕೆ ಏನು ಸಂಬಂಧ? ಇದು ಒಂದು ಕಾನ್ಸ್ಪಿರಸಿ, ಒಳಸಂಚು ಮಾಡಿದರು. ಸರ್, ಪವಿತ್ರ ಗೌಡಂಗೆ ಏನು ಇದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಇನ್ಸ್ಟಾಗ್ರಾಮ್ ಅಲ್ಲಿ ಅದೇ ವ್ಯಕ್ತಿ ಅಷ್ಟೊಂದು ಮೆಸೇಜ್ ಮಾಡಿದಾನೆ. ಅದಕ್ಕೆ ಎಷ್ಟೋ ಮೆಸೇಜ್ಗಳು ಬರುತ್ತೆ. ಮೆಸೇಜ್ಗಳನ್ನಾಗ ಮರ್ಡರ್ ಕೇಸ್ ಬರುತ್ತಾ? ಮೆಸೇಜ್ಗಳು ನಟ ನಟಿ ಇದ್ದರೆ ಲಕ್ಷಾಂತರ ಮೆಸೇಜ್ಗಳು ಬರುತ್ತೆ. ಅದನ್ನ ಇಟ್ಕೊಂಡು ಲೈಫ್ ಸೆಂಟೆನ್ಸ್ ಕೊಡೋಕ್ಕಾಗತ್ತಾ? ಅವ್ನು ಕಲಿಸಿರ್ಬೋದು, ಕಲಿಸಿಲ್ಲ. ಕಲಿಸಿದ್ರೆ ಏನಾಯಿತು, ಕಲಿಸಿಲ್ಲ ಅಂದರೆ ಏನಾಯಿತು? ಈಗ ಮರ್ಡರ್ ಆಗಿದೆ. ಅವನು ಇರೋ ಸ್ಥಳದಲ್ಲಿ ಈ ಅಮ್ಮ ಇದ್ರ, ಅವನಿದ್ದ ಸ್ಥಳಕ್ಕೆ ಈ ಅಮ್ಮ ಹೋದ್ರ. ಆದ್ರೆ ಹೇಳ್ಕೊಂಡಿದಾರಲ್ಲ ಸರ್, ಪವಿತ್ರ ಗೌಡನೇ ನನಗೆ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ದರ್ಶನ್ ಆಪ್ತರ ಹತ್ರ ಹೇಳ್ಕೊಂಡಿದಾರೆ. ಅದೆಲ್ಲ ಕತೆಗಳು ಪ್ರೂವ್ ಆಗಬೇಕಲ್ಲ. ಕೋರ್ಟಲ್ಲಿ ಬಂದರೆ ನಿಜ ಬರಬೇಕು, ಫ್ಯಾಕ್ಟು ಫಿಕ್ಷನು. ಇನ್ಸ್ಟಾಗ್ರಾಮ್ ಮೆಸೇಜ್ಗಳೆಲ್ಲ ಸಿಕ್ಕಿದೆಯಲ್ಲ, ಅದೆಲ್ಲ ಮೆಸೇಜ್ಗಳು ಇಟ್ಕೊಂಡು ಏನು ಮಾಡ್ತೀರಾ? 100 ಮೆಸೇಜ್ ಬರುತ್ತೆ. ಮೆಸೇಜ್ ಇಟ್ಕೊಂಡು ಲೈಫ್ ಸೆಂಟೆನ್ಸ್ ಕೊಟ್ಬಿಡ್ತೀರಾ? ಅವ್ರ ಮೇಲೆ ಏನಿದೆ? ಆ ಎಮ್ಮ ಸ್ಪಾಟಲ್ಲಿ ಇದ್ಲಾ, ಇಲ್ಲ ಅವನ ಮೇಲೆ ಒಂದು ಶಾಟ್ ಕೊಟ್ಲಾ, ಇಲ್ಲ ಒಂದು ಸ್ಲ್ಯಾಬ್ ಕೊಟ್ಲಾ, ಇಲ್ಲ ಎದುರು ಬುದ್ರು ನಿಂತ್ಕೊಂಡ್ರ? ಕೊಲೆ ಆಗಿರುವಂತಹ ಸ್ಥಳಕ್ಕೆ ಸ್ವತಃ ಪವಿತ್ರ ಗೌಡ ಅವರೇ ಹೋಗಿದ್ದಾರೆ, ಆದ್ರೂ ಕೂಡ ಕೊಲೆ ಆಗಿರೋದನ್ನ ನಿಲ್ಲಿಸಿಲ್ಲ ಅಂತ. ಎಲ್ಲಿದೆ? ವಾಟ್ ಈಸ್ ದಿ ಎವಿಡೆನ್ಸ್? ಇದೆಲ್ಲ ಕಟ್ಟುಕತೆ, ಕಲ್ಪನೆ. ಪೊಲೀಸರು ಇದೆಲ್ಲ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಗಜಪತಿ ಮಾಡಿ ಎಲ್ಲ ನಾಶ ಮಾಡಿದ್ದಾರೆ. ಹೆಂಗೆ ಪ್ರೂವ್ ಮಾಡ್ತೀರಾ? ಇದು ನಮ್ಮ ದೇಶದಲ್ಲಿ ಇಟ್ ಈಸ್ ಆಂಗ್ಲೋ ಸ್ಯಾಕ್ಸನ್ ಲಾ, ಪ್ರೂಫ್ ಬಿಯಾಂಡ್ ರೀಸನಬಲ್ ಡೌಟ್ ಆ್ಯಂಡ್ ಸಫಿಷಿಯಂಟ್ ಆಪರ್ಚುನಿಟಿ ಎಲ್ಲ ಇದೆ. ನಾವಿದ್ದೀವಲ್ಲ, ಬಿಡ್ತೀವ ಒಂದಂದರೆ 100 ಕ್ವಶ್ಚನ್ನು. ನಾವು ಕ್ವಶ್ಚನ್ ಹಾಕಿ ಎಸ್ ಅಂದರೆ ಎಸ್ ಅಂದೇ ಹೇಳಬೇಕು, ನೋ ಅಂದರೆ 150 ಕ್ವಶ್ಚನ್ ಬೀಳುತ್ತೆ. ಎಸ್ ಅಂದರೆ ಎಸ್ಸು, ನೋ ಅಂದರೆ ನೋ, ಡೋಂಟ್ ನೋ ಅಂದರೆ ಡೋಂಟ್ ನೋ. ಕ್ರಾಸು ಹೆಂಗೆ ಆಗುತ್ತೆ ಇದೆಲ್ಲ ನೋಡಿದರೆ ಗೊತ್ತಾಗುತ್ತೆ. ಪವಿತ್ರ ಗೌಡ ಅವ್ರ ಇನ್ವಾಲ್ವ್ಮೆಂಟೇ ಇಲ್ಲ ಅಂತ ಹೇಳ್ತೀರಿ, ಆದರೆ ಅವನನ್ನ ಮೈಸೂರಿಂದ ಕರ್ಸ್ಕೊಂಡು ಬರೋಕೆ ದರ್ಶನ್ ಅಭಿಮಾನಿಗಳೇ ಅವನಿಗೆ ಸಂದೇಶ ಕಳಿಸ್ತಾರೆ. ದರ್ಶನ್ ಅಭಿಮಾನಿಗಳು ಯಾರ ಅಭಿಮಾನಿಗಳು? ಆ ಅಮ್ಮನ ಅಭಿಮಾನಿಗಳು ಮಾತ್ರ ಇಲ್ಲ. ಎಲ್ಲೋ ಏನು ಇದು ಏನಾಗುತ್ತೆ ಅಂದರೆ, ಅಮಾವಾಸ್ಯೆಗೆ ಅಬ್ದುಲ್ ಖಾದರ್ಗೆ ಏನು ಸಂಬಂಧ? ಬೋಡಿ ತಲೋಗ ಕಾಲು ಮೊಂಡಿಗೆ ಮುಡ್ಸೋಕೆ ಬರುತ್ತಾ? ಹೆಂಗೆ ಕನೆಕ್ಷನ್ ಕೊಡ್ತೀರಾ ನೀವು? ಬೋಡಿ ತಲೆ ಕೂದಲಿಲ್ಲ, ಮೊಣಗಾಲ್ಗೂ ಕೂದಲಿಲ್ಲ, ಹೆಂಗದು ಮುಡ್ಸೋಕ್ಕಾಗುತ್ತೆ?